ಏನ್ ಮಾತು ಅಂತ ಹೇಳಿದ್ರೆ, ಯಾರೋ ಹೇಳಿದ್ರಂತೆ ಕುರುಕ್ಷೇತ್ರ ಮೂವಿನ ಬ್ಯಾನ್ ಮಾಡ್ತೀವಂತ. ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದೀವಿ. ನನ್ನ ಹೆಸರು ಅರುಣ್ ಜಗ್ಗು ಅಂತ, ನಮ್ಮೂರ್ ಬಂದ್ ಕನಕಪುರದ ಗಡ್ಸಳ್ಳಿ. ಕುರುಕ್ಷೇತ್ರ ಮೂವಿನ ಬ್ಯಾನ್ ಮಾಡಿದ್ರೆ ಅವನ ಅಕ್ಕ ಓಪನ್ ಚಾಲೆಂಜ್ ಮಾಡ್ತೀವಿ ನಾವು. ದಮ್ ಇದ್ದೊಂದು ಬ್ಯಾನ್ ಮಾಡೋದು. ಬ್ಯಾನ್ ಮಾಡಕ್ ನೀನ್ ಯಾವಾರೋ ಬ್ಯಾನ್ ಮಾಡಕ್ಕಲ್ವ ಬಾಸ್ ಮೂವಿನ? ಬಾಸ್ ಮೂವಿ ಬ್ಯಾನ್ ಮಾಡಕ್ಕೂ ನಿಂಗೆ ಬಸ್ ದಮ್ ಆಯ್ತಾ? ಬಾಸ್ ಮೂವಿ ಬ್ಯಾನ್ ಮಾಡೋದಿರ್ಲಿ, ಫ್ಯಾನ್ಸ್ಗಳು ತಿರುಗಿಕೊಂಡ್ರೆ ಅವನ ಅಕ್ಕ ಹೆಂಗಿರೋದು ಗೊತ್ತಾ? ತಿರುಗಿ ಬಿದ್ರೆ ಇಡೀ ಕರ್ನಾಟಕನೇ ಬಂದಾಗುತ್ತೆ ಅಲ್ಲಿ. ಬ್ಯಾನ್ ಮಾಡಕ್ ನೀನ್ ಯಾವನ್ ಹೇಳಕ್ ಅದ್ನ ಆತರ? ಡೈರೆಕ್ಟ್ ಆಗಿ ಬರ್ಕೋ, ಅರುಣ್ ಜಗ್ಗು ಅಂತ, ಕನಕಪುರ ಪಕ್ಕ ಗಡ್ಸಳ್ಳಿ, ನಮ್ಮೂರು. ದರ್ಶನ್ ಅಪ್ಪಟ ಅಭಿಮಾನಿ ನಾನು. ಬ್ಯಾನ್ ಮಾಡಕ್ಕೆ ನೀನ್ ಯಾವನು ಮಾಸ್ ಮೂವಿನ? ಸರಿನಾ? ಓಪನ್ ಸ್ಟೇಟ್ಮೆಂಟ್. ನೀನ್ ಬ್ಯಾನ್ ಮಾಡ್ಬೋದು. ಅದೇ ಫ್ಯಾನ್ಸ್ ತಿರುಗಿ ಬಿದ್ರೆ ಇಡೀ ಕರ್ನಾಟಕ, ಆಲ್ ಓವರ್ ಕರ್ನಾಟಕನೇ ಬಂದಾಗುತ್ತೆ. ಡಿ ಬಾಸ್ ಯಾವತ್ತಿದ್ರು ಅಲ್ಲಿರಕ್ ಮಾಡ್ತಾರೆ, ಇಲ್ಲಿರಕ್ ಮಾಡಲ್ಲ. ಅರ್ಥ ಆಯ್ತಾ? ಒಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನೋಡ್ಕೊಂಡ್ ಮಾತಾಡ್ಬೇಕು. ಯಾವನಾದ್ರೇನಲ್ಲಿ ಯಾರ ಬಗ್ಗೆನೂ ಗೊತ್ತಿಲ್ಲದೆ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ನೀವು ಬ್ಯಾನ್ ಮಾಡ್ಬಿಟ್ರೆ ನಾವು ಸುಮ್ನೆ ಸೈಲೆಂಟ್ ಆಗಿರ್ಬಿಡ್ತೀವಿ. ಫ್ಯಾನ್ಸ್ಗಳು ಯಾರು ಸುಮ್ನೆ ಕೂತಿರಲ್ಲ. ಅವ್ರು ಏನ್ ಕೆಲಸ ಮಾಡ್ಬೇಕು ಅದ್ ಪಕ್ಕ ಮಾಡೇ ಮಾಡ್ತಾರೆ. ಏನ್ ಮಾಡ್ಕೊ ಬ್ಯಾನ್ ಮಾಡೋದ? ನಿನ್ನ ಕಾಮಿಡಿ ಮಾಡ್ತಾ ಇದ್ಯಾ? ಮೂವಿ ಬ್ಯಾನ್ ಮಾಡಕ್ಕೆ ನೀನೇನೋ ಫ್ಯಾನ್ಸ್ಗಳೇನೋ ಎಲ್ಲರೂ ಕೈಗೇನು ಬಳೆ ತೊಟ್ಟು ಕೂತಾವ್ರ? ಒಂದ್ಸಲ ರೊಚ್ಚಿಗೆದ್ರೆ ದಂಗೆ ಹೇಳ್ತಾರೆ ಪಕ್ಕ. ಫ್ಯಾನ್ಸ್ ಅನ್ಕೊಂಡ್ರೆ ನೀವೆಲ್ಲಾ ತರ ಫ್ಯಾನ್ಸ್ ಅನ್ಕೊಂಡಿರ್ಬೋದು ಬೇರೆಯವ್ರ ತರ. ಬೇರೆಯವ್ರ ಬಗ್ಗೆ ಮಾತಾಡಕ್ ನಮ್ಗೆ ಅಷ್ಟು ಅಧಿಕಾರ ಇಲ್ಲ. ತಿರುಗ್ ಬಿದ್ರೆ ಧೂಳಿಪಟ. ಯಾರದ್ರೆ ನನ್ ಪ್ರಕಾರ ನಿಮ್ದೆಷ್ಟ ಆಯ್ತೋ ನಿಮ್ದಷ್ಟೇನೆ. ಬೇರೆಯವ್ರ ಬಗ್ಗೆ, ಮೂವಿ ಬಗ್ಗೆ, ಆ ಮೂವಿ ಮಾಡಿರೋ ಬಗ್ಗೆ ಮಾತಾಡೋ ಅಧಿಕಾರ ನಿಮ್ಗಿಲ್ಲ. ಇದು ನನ್ನ ಪ್ರಶ್ನೆ. ಹೆಂಗ ಹೇಳಿದ್ರಿ ನೀವು ಮೂವಿ ಬ್ಯಾನ್ ಮಾಡ್ತೀನಿ ಅಂತ? ಅಷ್ಟ ದಮ್ಮೈತಾ? ಬ್ಯಾನ್ ಮಾಡೋಷ್ಟು ದಮ್ಮೈತಾ ನಿಮ್ಗೆ? ನೀವು ಮೂವಿ ಬ್ಯಾನ್ ಮಾಡಿದ್ರೆ ಕರ್ನಾಟಕನೇ ಬಂದ್ ಮಾಡ್ತಾರೆ ಫ್ಯಾನ್ಸ್ಗಳು. ಹೆಂಗಪ್ಪ ಹೇಳಿದ್ರಿ ನೀವು ಮೂವಿ ಬ್ಯಾನ್ ಮಾಡ್ತೇವಂತ? ಒಂದ್ ಮೂವಿ ಮಾಡ್ಬೇಕಾದ್ರೆ ಪಟ್ಟ ಪರಿಶ್ರಮ, ಕಷ್ಟ, ನೋವು, ನೆಲವು ಮಾಡಿ ಮೂವಿ ಮಾಡಿರೋ ಗೊತ್ತದು. ನಿಮ್ಗೇನ್ ಗೊತ್ತದು? ಸುಮ್ನೆ ಯಾರ ಬಗ್ಗೆನೂ ಅಷ್ಟೇ, ಯಾರಾದ್ರೂ ಅಷ್ಟೇನೆ ಒಬ್ರು ಬಗ್ಗೆ ತಿಳ್ಕೊ ಮಾತಾಡಿ, ಯಾರಾದ್ರೂ ಅಷ್ಟೇ ಅಲ್ಲಿ. ಓಕೆನಾ? ಇದು ನನ್ನ ಅಭಿಪ್ರಾಯ. ಮೂವಿ ಬ್ಯಾನ್ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅನ್ಸಲ್ಲ. ಓಕೆ, ಸುಮ್ನೆ ಅಭಿಮಾನಿಗಳನ್ನ ರೊಚ್ಚಿಗೆಳಿಸ್ತಾ ಇದೀರಾ. ಅಪ್ಪಿ ತಪ್ಪಿ ರೊಚ್ಚಿಗೆದು ಅಂದ್ರೆ ಕೇಳ್ಬೇಕಾ? ಹೇಳಿ ಕೇಳಿ ಡಿ ಬಾಸ್ ಫ್ಯಾನ್ಸ್ಗಳು ದಂಗೆನೆ ಎಪ್ಸೋದು. ತಿಳ್ಕೊಳ್ರಿ. ಇಷ್ಟೇ ಲೈವ್ ಬಂದಿದ್ದ ಉದ್ದೇಶ. ಯಾರೋ ಹೇಳಿದ್ರಂತೆ ಅವ್ರನ್ನ ಯಾರೋ ಮೂವಿನ ಬ್ಯಾನ್ ಮಾಡ್ಬಿಡ್ತೀವಿ ಅಂತ. ನಮ್ಗೆ ಸಿಕ್ಕಾಪಟ್ಟೆ ಹೋಗಿ ಬಂದ್ಬಿಡ್ದಾಗ ಒಂದ್ಸಲ ಮಾತ್ ಕೇಳಿ ಸ್ವಲ್ಪ ಶಾಕ್ ಆಯ್ತು. ಶಾಕ್ ಆಗಿದ್ದು ಅಲ್ದೇನೆ ಒಂದ್ಸಲ ನಗು ಬರು. ಏನಪ್ಪ ಮೂವಿ ಬ್ಯಾನ್ ಮಾಡ್ತಾರ ಯಾವನಪ್ಪ ಹಂಗೆ ಅಂತ. ಆಮೇಲೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ದ ಆ ಮ್ಯಾಟ್ರ್ ಗೊತ್ತಾಯ್ತು. ಅದೇನ್ ಮಾಡ್ತೀರಾ ಮಕ್ಕಳು ನೋಡೋಣ. ದರ್ಶನ್ ಫ್ಯಾನ್ಸ್ಗಳು ಯಾವ ಒಟ್ಟಾಗಿ ಸೇರಿದ್ರೆ ಕರ್ನಾಟಕ ಅಲ್ಲ ಇಂಡಿಯಾ ನಡೆಸ್ತಿರ್ಬೇಕಾರೆ ಆ ತರ ಫ್ಯಾನ್ಸ್ಗಳು ಇರೋದು. ಒಬ್ಬರ ಬಗ್ಗೆ ಮಾತಾಡ್ಬೇಕಾರೆ ದಯವಿಟ್ಟು ನೋಡ್ಕೊಂಡ್ ಮಾತಾಡಿ ಅಷ್ಟೇನೆ, ನೇನು ಮಾತಾಡಲ್ಲ. ಇಷ್ಟ ಹೇಳ್ಬೇಕನ್ಸಿತ್ತು, ಅದಕ್ಕೆ ಹೇಳಿದ್ದಷ್ಟೇನೆ. ಯಾರ ಬಗ್ಗೆನೂ ಕೆಟ್ಟಾಗಿ ಮಾತಾಡಬಾರ್ದು, ಅವ್ರ ಬಗ್ಗೆ ಅಣಕಿಸಬಾರ್ದು. ಸರಿನಾ? ಇಷ್ಟು ನಾನು ಮಾತಾಡಿದ್ರಲ್ಲಿ ಅಭಿಮಾನಿಗಳು ನಂದೇನೋ ಸ್ವಲ್ಪ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಗುಡ್ ನೈಟ್, ಶುಭರಾತ್ರಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ಅಪ್ಡೇಟ್ಸ್ ಗಳನ್ನು ಪಡೆಯಿರಿ. ಧನ್ಯವಾದಗಳು.